ತಗೋಬಹುದು. ಆ ಥರ ಚಿಕ್ಕ ಚಿಕ್ಕ ಹಳ್ಳಿಗಳನ್ನು, ಚಿಕ್ಕ ಚಿಕ್ಕ ಟೌನ್ ಅವರಾದ ಪಟ್ಟಣಗಳನ್ನು ಎಲ್ಲ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಇವಾಗ ಏನಾದರೂ ಪ್ರಾಬ್ಲಮ್ ಅಂತ ತಿಳ್ಕೊಳ್ಬೇಡಿ, ನೆಟ್ವರ್ಕ್ ಪ್ರಾಬ್ಲಮ್. ನಮ್ಮ ನೆಟ್ವರ್ಕ್ ಇಂಜಿನಿಯರ್ಸ್ ಎಲ್ಲ ಇರ್ತಾರೆ ಗುಲ್ಬರ್ಗಲ್ಲಿ, ಬೀದರಲ್ಲಿ ಇರ್ತಾರೆ, ಇನ್ನು ಅವರದ್ದು ಇರ್ತಾರೆ. ಆ್ಯಕ್ಚುಲಿ ಅದೆಲ್ಲ ಬಂದುಬಿಟ್ಟು ಅವರು ಕರೆಕ್ಟಾಗಿ ಪ್ರಾಬ್ಲಮ್ ಫಿಕ್ಸ್ ಮಾಡ್ತಾರೆ. ಈ ಥರ ಸರ್ ಏರ್ಟೆಲ್ ಓನ್ಲಿ ಕಂಪ್ನಿ, ನಮ್ಮ ಓನ್ಲಿ ಕಂಪ್ನಿ ತುಂಬ ಕಮಿಟ್ಮೆಂಟ್ ಇಟ್ಬಿಟ್ಟು ನೀವು ಎಲ್ಲ ರಾಜಪ್ಪ, ಶಿವಪ್ಪ ಅವ್ರಿಗೆಲ್ಲ ಸಪೋರ್ಟ್ ಕೊಟ್ಟುಬಿಟ್ಟು ಅವ್ರಿಗೆ ಒಳ್ಳೆ ಲೆಸ್ ಮಾಡಬೇಕಂತ ನಾನು ವಿನಂತಿಸಿ. ಥ್ಯಾಂಕ್ ಯು ವೆರಿ ಮಚ್. ಕಾನ್ಸೆಪ್ಟ್ ಮಾಡಿದ್ದೀವಿ. ಅದರ ಗ್ರಾಹಕರಿಗೆ ಯಾವ ರೀತಿ ಸೌಲಭ್ಯಗಳನ್ನು ಕೊಡುವ ಉದ್ದೇಶದಿಂದ ಇದನ್ನು ನಾವು ಮಾಡಿದ್ದೀವಿ ಎನ್ನುವಂಥ ಸಂಪೂರ್ಣ ಕಾನ್ಸೆಪ್ಟಿನ ಕುರಿತು ಮಾತಾಡಿದಂಥ ಹರಿಬಾಬು ಸರ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿ, ಈಗ ಏರ್ಟೆಲ್ನ ಸಿಒ ರಜನೀಶ್ ಸರ್ ಅವರು ಅವರ ಹಿಂದಿಯಲ್ಲಿ ಮಾತಾಡೋದು ನಡೀತದೆ. ಇದು ಗಡಿಭಾಗ ಇದೆ, ಎಲ್ಲರಿಗೂ ಹಿಂದಿ ಬರ್ತದೆ ಅನ್ನುವಂತಹ ವಿಚಾರವನ್ನು ತಿಳಿಸಿ आप हिंदी में बात कर सकते हैं सर. नमस्कार, थैंक यू. सबसे पहले आचार्य जी आपको नमस्कार. डिस्ट्रीब्यूटर साहब बहुत बहुत बधाई हो आपको. आज आपके भाई है डिस्ट्रीब्यूटर साहब किधर गए? दोनों भाइयों को, आप दोनों भाइयों को बहुत बहुत धन्यवाद. अपने औरत जैसे औरत घर में जाकर के यहाँ पर आकर के 180 कॉन्सेप्ट में डिस्ट्रीब्यूशन शुरू किया है. एयरटेल एज ए कंपनी आप सबको पता होगा पूरे हिंदुस्तान में है, पूरे हर जगह पे है. और हमारा एक ही उद्देश्य है कि आप सबके पास, आप सबके घर में बहुत अच्छा कम्युनिकेशन पहुँचाएँ, चाहे मोबाइल से हो, चाहे वाईफाई से हो, चाहे DTH से हो या पेमेंट बैंक हो. सारी सुविधाओं के साथ में आज यहाँ पर हम वन एयरटेल डिस्ट्रीब्यूटर पॉइंट शुरू करने वाले हैं. तो ये एक जगह पर आपको खास सर्विसेज मिलेंगे और इसका कॉन्सेप्ट यही है कि आपको और कहीं जाने तरीके की आप जो भी आपकी ज़रूरत होगी एयरटेल से, कम्युनिकेशन से रिलेटेड, बच्चों की पढ़ाई के लिए ज़रूरत होती है, हर तरीके की जो ज़रूरत होती है उन सब के लिए आपको यहाँ मिलेगा. सबका मुझे बहुत विश्वास है कि यहाँ से जो हम कर्नाटका में, ये कर्नाटका का गिने चुने तीसरा चौथा स्टेट में शहर है जहाँ पे हम वन एयरटेल कॉन्सेप्ट शुरू करने जा रहे हैं. और यहाँ पर जो सफलता मिलेगा उसी को हम हर जगह पर जा कर के बाद में शुरू करना चाहिए. तो आप सब सहयोग करें, अच्छे सर्विस, अच्छे सुविधा के साथ में हम सब यहाँ आए हैं. मुझे बहुत उम्मीद है कि यहाँ पर जो सफलता मिलेगा उसको हम पूरे कर्नाटका में हर जगह पर फैलाएंगे. धन्यवाद. ಕಾರ್ಯಕ್ರಮದ ದಿವ್ಯ ಸಂಧಾನವನ್ನು ವಹಿಸಿಕೊಂಡಂತಹ ಹಿರೇಮಠ ಸಂಸ್ಥಾನ ವಿದ್ಯಾಪೀಠದ ಕಾರ್ಯದರ್ಶಿಗಳು, ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚು ಮಾಡಲಿಕ್ಕೆ ಹಗಲಿರುಳು ಶ್ರಮವನ್ನು ಪಡ್ತಕ್ಕಂತಹ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರೇ ಹಾಗೂ ಗುರುಬಸವ ಪಟ್ಟದೇವರಿಂದ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಆದರೆ ಕೂಡಲ ಸಂಗಮದಲ್ಲಿ ಒಂದು ಕಾರ್ಯಕ್ರಮ ಇರುವ ಉಪಯುಕ್ತವಾಗಿ ಪೂಜ್ಯರೇ ಈಗ ದಯಮಾಡಿಸಿದ್ದಾರೆ. ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಈಗ ಅವರ ಮಾತುಗಳನ್ನ, ಆಶೀರ್ವಾದದ ವಾಣಿಯನ್ನ ನಾವು ನೀವೆಲ್ಲ ಈಗ ಆಲಿಸೋಣ. ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾತ್ಮ ಬಸವೇಶ್ವರ ಸ್ಮರಣೆ ಮಾಡಿ, ಚೆನ್ನಬಸವ ಪಟ್ಟದೇವರ ಸ್ಮರಿಸಿ, ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಪಾದಕ್ಕೆ ಬಿಸಿದ್ದಾರೆ. ನಮ್ಮ ರಜನೀಶ್ ಸರ್ ಅವರು ಮತ್ತು ನಮ್ಮ ಹರೀಶ್ ಹರಿಬಾಬು ಸರ್ ಅವರು ಹಾಗೂ ನಮ್ಮೆಲ್ಲರಿಗೂ, ನಮ್ಮ ಶಿವಕುಮಾರ್ ಮತ್ತು ರಾಜ್ಕುಮಾರ್, ನಮ್ಮ ಬಾಬಾ ಸರ್, ನಮ್ಮ स्कूल HMI, वो राजकुमार शिव कुमार भी मठ में से थे, मठ का स्टूडेंट है, अप्पा जी का शिष्य है. इधर ಎಲ್ಲರೂ ತಾವು ಚೆನ್ನಾಗಿ 20 साल हो गए एयरटेल में काम कर रहे हैं. मठ में सेकंड के आने के बाद उधर ही काम कर रहे हैं, एयरटेल में है. ಹಾಗಾಗಿ ತಾವೆಲ್ಲರೂ ಏರ್ಟೆಲ್ದಲ್ಲಿ ಭಾಳ ಅವ್ರು ಹೇಳಿದ್ರೆ ಹಳ್ಳಿಗೆ ನಮ್ಮ ಭಾರತದೊಳಗೆ ಎಲ್ಲ ಮೂಲೆಗೆ ಟವರ್ ಬರೋದು ಯಾವ್ದಾರು ಇದ್ರೆ ಏರ್ಟೆಲ್ ನಂಬರ್ 1 ಇದೆ. ಹೀಗಾಗಿ ಏರ್ಟೆಲ್ಗೂ ಅದ್ರ ಜೊತೆಗೆ ಈಗ ಎಲ್ಲನೇ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಭಾಳ ಖುಷಿ ಆಯಿತು. ಯಾಕೆಂದರೆ ಟಿವಿದು ಒಬ್ರ ಬಳಿ ಹೋಗ್ಬೇಕು, ಮೊಬೈಲ್ ಬಳಿ ಒಬ್ರ ಬಳಿ ಹೋಗ್ಬೇಕು. ಆಮೇಲೆ ಇನ್ನು ಬ್ಯಾಂಕ್ನು ಅದ್ರಿಗೆ ಲಿಂಕ್ ಕೊಟ್ಟರು ಅಂತ ಹೇಳಿ ಭಾಳ ಖುಷಿ. ಬ್ಯಾಂಕ್ ಮೇಲೆ ಲಿಂಕ್ ಇದೆ.
टीवी भी लिंक है, वो फोन के लिए भी लिंक है, वाईफाई भी लिंक है। ये सभी एक काम में सभी एयरटेल कंपनी कर रही, वो अच्छा है। और एक गड़ी भाग है इधर, और गड़ी भाग को डेवलपमेंट करना बहुत जरूरी है। वो स्टूडेंट बच्चों को पढ़ना, व्यापार के डेवलपमेंट करना, वो भी इधर जरूरत है। इसके लिए वो बड़ा आदमी इधर आने के बाद, इधर देखने के बाद इधर थोड़ा वो उधर क्या ऑफर देते हैं हमारे को नहीं मालूम है। अरे विशेष ऑफर तुम्हारे औरा तालुकों को देते हो, स्पीड जाते हैं तुम्हारे। एक गरीब है, एक ಗ್ರಾಮೀಣ ज़्यादा लोग इधर रहते, ಹಾಗಾಗಿ ಇದನ್ನ ಹೆಚ್ಚು ನೀವು ಕಾಳಜಿಯನ್ನು ಮಾಡಿರಿ। ಹಾಗಾಗಿ ಕಾಳಜಿ ಮಾಡಿದ್ರಂದ್ರೆ ಈ ಭಾಗದ ಡೆವಲಪ್ಮೆಂಟ್ ಅನ್ನು ಹೆಚ್ಚು ಮಾಡಲಿಕ್ಕೆ ಅನುಕೂಲ ಆಗ್ತದೆ। ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ। ನಮ್ಮ रजनीश सर और इधर कर्नाटक में काम कर रहे, अभी कर्नाटक को भी डेवलपमेंट, भारत देश भी डेवलपमेंट हो जाते, ऐसे करो बोलकर आत्मा बसवेश्वर का भूमि है, वो आशीर्वाद सभी रखो बोलकर हमारे दोस्त सब समाप्त करके शरण शरण।